ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಹೆಲ್ಪ್ಫುಲ್ ಟಿಪ್ಸ್ ವಿಡಿಯೋದಲ್ಲಿ MS Excel ಅಲ್ಲಿ ಗ್ರಿಡ್ ಲೈನ್ಸ್, ಫಾರ್ಮುಲಾ ಬಾರ್, ಹೆಡ್ಡಿಂಗ್ಸ್, ಟ್ಯಾಬ್ಸ್ ಮತ್ತೆ ಪೇಜ್ ಬ್ರೇಕ್ಸ್ ನ ಹೇಗೆ ಹೈಡ್ ಮತ್ತೆ ಅನ್ಹೈಡ್ ಮಾಡೋದನ್ನ ಕಲಿಸ್ಕೊಡ್ತೀನಿ. ಎಕ್ಸೆಲ್ ಅಲ್ಲಿ ನಿಮ್ಗೆ ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಇರುತ್ತೆ, ಇದು ಹೆಡ್ಡಿಂಗ್ಸ್ ಅಂತ ಇರುತ್ತೆ, ಮತ್ತೆ ಫಾರ್ಮುಲಾ ಬಾರ್ ಇರುತ್ತೆ. ಅಕಸ್ಮಾತಾಗಿ ಇದೇನಾದ್ರೂ ಕಾಣಿಸ್ತಿಲ್ಲ ಅಂತಂದ್ರೆ ಅಥವಾ ಇದನ್ನ ಹೈಡ್ ಮಾಡಬೇಕು ಅಂತಂದ್ರೆ ನಾವಿಲ್ಲಿ ಒಂದು ಟ್ಯಾಬ್ ಇರುತ್ತೆ, ಇಲ್ಲಿ ವ್ಯೂ ಅಂತ ಒಂದು ಆಪ್ಷನ್ ಇರುತ್ತೆ, ಅಂದ್ರೆ ವ್ಯೂ ಅಂತ ಒಂದು ಟ್ಯಾಬ್ ಇರುತ್ತೆ. ಇದರಲ್ಲಿ ನಿಮ್ಗೆ ಗ್ರಿಡ್ ಲೈನ್ಸ್, ಹೆಡ್ಡಿಂಗ್ಸ್, ಫಾರ್ಮುಲಾ ಬಾರ್ ಮತ್ತೆ ರೂಲರ್ ಅಂತ ಆಪ್ಷನ್ಸ್ ಇರುತ್ತೆ. ಇವಾಗ ಇಲ್ಲಿ ಗ್ರಿಡ್ ಲೈನ್ಸ್ ಇಲ್ಲ ಅಂದ್ರೆ ಗ್ರಿಡ್ ಲೈನ್ಸ್ ನ ಎನೇಬಲ್ ಮಾಡಬಹುದು, ಅವ್ರಿಗೆ ಗ್ರಿಡ್ ಲೈನ್ ಬರುತ್ತೆ. ಇದನ್ನ ಹೈಡ್ ಮಾಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಗ್ರಿಡ್ ಲೈನ್ ಹೈಡ್ ಆಗುತ್ತೆ. ಫಾರ್ಮುಲಾ ಬಾರ್ ಬೇಡ ಅಂತ ಹೇಳಿದ್ರೆ ಫಾರ್ಮುಲಾ ಬಾರ್ ಹೈಡ್ ಮಾಡಬಹುದು. ಹೆಡ್ಡಿಂಗ್ಸ್ ಬೇಡ ಅಂದ್ರೆ ಹೆಡ್ಡಿಂಗ್ಸ್ ನ ಹೈಡ್ ಮಾಡಬಹುದು. ಸಪೋಸ್ ನನಗೆ ಇದು ಮತ್ತೆ ಬೇಕು ಅಂತ ಹೇಳಿದ್ರೆ ಇದನ್ನ ಎನೇಬಲ್ ಮಾಡಿದ್ರೆ ನೋಡಿ, ಫಾರ್ಮುಲಾ ಬಾರ್ ಬಂತು, ಹೆಡ್ಡಿಂಗ್ಸ್ ಬಂತು, ಮತ್ತೆ ಗ್ರಿಡ್ ಲೈನ್ಸ್ ಕೂಡ ಬಂತು. ಇಲ್ಲಿ ರೂಲರ್ ಅಂತಿದೆ, ಇದು ನಮಗೆ ಡಿಸೇಬಲ್ ಆಗಿದೆ. ಇದು ಯಾವಾಗ ಬರುತ್ತೆ ಅಂತಂದ್ರೆ ನನಗಿಲ್ಲಿ ವ್ಯೂಗೆ ಹೋಗಿ ಇಲ್ಲಿ ಪೇಜ್ ಲೇಔಟ್ ಅಂತ ಒಂದು ಆಪ್ಷನ್ ಇರುತ್ತೆ. ನಾನು ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಪೇಜ್ ಲೇಔಟ್ ವ್ಯೂಗೆ ಹೋಗುತ್ತೆ. ಸೊ ಈ ಪೇಜ್ ಲೇಔಟ್ ವ್ಯೂ ಅಲ್ಲಿ ನಾನು ಇಲ್ಲಿ ನೋಡಿ, ಇವಾಗ ರೂಲರ್ ಬಂತು, ಇಲ್ಲಿ ನಾನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನನಗೆ ರೂಲರ್ ಬರುತ್ತೆ. ಇಲ್ಲಿ ಈ ರೂಲರ್ ನನಗೆ ಬೇಡ ಅಂತ ಹೇಳಿದ್ರೆ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಈ ರೂಲರ್ ಹೊರಟೋಗುತ್ತೆ. ಮತ್ತೆ ನನಗೆ ರೂಲರ್ ಬೇಕಂದ್ರೆ ಇದನ್ನ ಎನೇಬಲ್ ಮಾಡ್ಕೋಬಹುದು. ಇಲ್ಲಿ ನನಗೆ ಒಂದು ರಿಬ್ಬನ್ ಅಂತ ಇರುತ್ತೆ, ಇದು ಈ ಕಂಪ್ಲೀಟ್ ಇದೇನಿದೆ ಇದಕ್ಕೆ ರಿಬ್ಬನ್ ಅಂತ ಕರಿತೀವಿ. ಇದು ಟ್ಯಾಬ್ಸ್, ಇದು ಕಮಾಂಡ್ ಬಾರ್. ನನಗೆ ಈ ರಿಬ್ಬನ್ ಇದೆಲ್ಲ ಕಾಣಿಸ್ಬಾರ್ದು, ರಿಬ್ಬನ್ ನ ಹೈಡ್ ಮಾಡಬೇಕು. ಇದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಬಟನ್ ಇರುತ್ತೆ, ರಿಬ್ಬನ್ ಡಿಸ್ಪ್ಲೇ ಆಪ್ಷನ್ಸ್ ಅಂತ. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ 3 ಆಪ್ಷನ್ಸ್ ಬರುತ್ತೆ. ಆಟೋ ಹೈಡ್ ರಿಬ್ಬನ್, ಶೋ ಟ್ಯಾಬ್ಸ್ ಅಂಡ್ ಕಮಾಂಡ್ಸ್ ಅಂತ. ಆಟೋ ಹೈಡ್ ರಿಬ್ಬನ್ ಅಂತಂದ್ರೆ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ರೆ ಕಂಪ್ಲೀಟ್ ರಿಬ್ಬನ್ ಹೈಡ್ ಆಗ್ಬಿಡುತ್ತೆ. ಮತ್ತೆ ನಾನು ಇಲ್ಲಿ ಹೋಗ್ಬಿಟ್ಟು ಶೋ ಟ್ಯಾಬ್ಸ್ ಅಂತ ನಾನು ಕ್ಲಿಕ್ ಮಾಡಿದ್ರೆ ಬರೀ ಟ್ಯಾಬ್ಸ್ ಮಾತ್ರ ಬರುತ್ತೆ. ನನಗೆ ಈ ರಿಬ್ಬನ್ ಈ ಕಮಾಂಡ್ ಬಾರ್ ಬೇಕಂದ್ರೆ ಇದು ಕ್ಲಿಕ್ ಮಾಡಿದ್ರೆ ನಂಗೆ ಇಲ್ಲಿ ಬರುತ್ತೆ ಇದು. ಮತ್ತೆ ನಾನು ಆಚೆ ಕ್ಲಿಕ್ ಮಾಡಿದ್ರೆ ಅದು ಹೊರಟೋಗುತ್ತೆ. ಇದು ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಶೋ ಟ್ಯಾಬ್ಸ್ ಅಂಡ್ ಕಮಾಂಡ್ಸ್ ಅಂತ ಇರುತ್ತೆ, ಇದು ಕ್ಲಿಕ್ ಮಾಡಿದ್ರೆ ನನಗೆ ಈ ಕಮಾಂಡ್ ಬಾರ್ ಮತ್ತೆ ಟ್ಯಾಬ್ಸ್ ಎರಡೂ ಕಾಣಿಸ್ಕೊಡುತ್ತೆ. ಈಗ ನಾನು ಈ ಪೇಜ್ ಲೇಔಟ್ ಇಂದ ನಾರ್ಮಲ್ ಲೇಔಟ್ಗೆ ಹೋಗ್ತೀನಿ. ಇಲ್ಲಿ ನಿಮ್ಗೆ ಒಂದು ಲೈನ್ಸ್ ನೋಡಬಹುದು. ಇಲ್ಲಿ ಈ ಗ್ರಿಡ್ ಲೈನ್ ಸೈಡ್ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಇದಕ್ಕೆ ಪೇಜ್ ಬ್ರೇಕ್ಸ್ ಅಂತ ಕರಿತೀವಿ. ಈ ಪೇಜ್ ಬ್ರೇಕ್ಸ್ ಏನಕ್ಕೆ ಬರುತ್ತೆ ಅಂದ್ರೆ ಇವಾಗ ನನ್ನ ಶೀಟ್ ಇಲ್ಲಿಂದ ಇಲ್ಲಿವರೆಗೂ ಒಂದು ಶೀಟ್ ಇರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ಶೀಟ್ ಇರುತ್ತೆ. ಈ ಪೇಜ್ ಬ್ರೇಕ್ಸ್ ನನಗೆ ಬೇಡ ಅಂತ ಹೇಳಿದ್ರೆ ಇಲ್ಲಿ ಫೈಲ್, ಆಪ್ಷನ್ಸ್ ಮತ್ತೆ ಅಡ್ವಾನ್ಸ್ ಅಂತ ಹೋದ್ರೆ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದ್ರೆ ನನಗೆ ಇಲ್ಲಿ ಶೋ ಪೇಜ್ ಬ್ರೇಕ್ಸ್ ಅಂತ ಇರುತ್ತೆ. ಇದನ್ನ ನಾನು ಡಿಸೇಬಲ್ ಮಾಡಿ ಓಕೆ ಅಂತ ಕೊಟ್ರೆ ಆ ಪೇಜ್ ಬ್ರೇಕ್ಸ್ ಏನಿದೆ ಅದು ಹೊರಟೋಗುತ್ತೆ. ಅದ್ ಮತ್ತೆ ಬೇಕಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಪೇಜ್, ಫೈಲ್, ಆಪ್ಷನ್ಸ್, ಅಡ್ವಾನ್ಸ್ಡ್ ಮತ್ತೆ ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನನಗೆ ಇಲ್ಲಿ ಡಿಸ್ಪ್ಲೇ ಆಪ್ಷನ್ಸ್ ಫಾರ್ ದಿಸ್ ವರ್ಕ್ ಬುಕ್ ಅಂತ ಇರುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಟ್ರೆ ಪುನಃ ಅದು ಎನೇಬಲ್ ಆಗುತ್ತೆ, ಅಂದ್ರೆ ನನಗದು ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ನನಗೆ ಶೀಟ್ ಟ್ಯಾಬ್ಸ್ ಅಂತ ಇರುತ್ತೆ. ಇಲ್ಲಿ ಶೀಟ್ ಟ್ಯಾಬ್ಸ್ ಅಂದ್ರೆ ನನಗೆ ಎಷ್ಟೊಂದು ಶೀಟ್ಸ್ ಏನ್ ಕ್ರಿಯೇಟ್ ಮಾಡಿದೀನಿ ಅದೆಲ್ಲ ಇಲ್ಲಿರುತ್ತೆ. ಕೆಲವು ಟೈಮ್ ಇದು ಕಾಣಿಸಲ್ಲ ಅಥವಾ ನನಗೆ ಇದು ಬೇಡ, ಅವಾಗ ನಾನು ಏನ್ ಮಾಡ್ತೀನಿ, ಫೈಲ್, ಆಪ್ಷನ್ಸ್, ಅಡ್ವಾನ್ಸ್ಡ್ ಕೆಳಗೆ ಸ್ಕ್ರಾಲ್ ಮಾಡ್ತೀನಿ. ಸ್ಕ್ರಾಲ್ ಮಾಡಿದ್ರೆ ನನಗಿಲ್ಲಿ ಶೋ ಶೀಟ್ ಟ್ಯಾಬ್ಸ್ ಅಂತ ಇರುತ್ತೆ. ಡಿಸ್ಪ್ಲೇ ಆಪ್ಷನ್ಸ್ ದಿಸ್ ವರ್ಕ್ ಬುಕ್ ಅಂತ ಇರುತ್ತಲ್ಲ, ಇಲ್ಲಿ ಶೋ ಶೀಟ್ ಟ್ಯಾಬ್ಸ್ ಇದನ್ನ ನಾನು ಡಿಸೇಬಲ್ ಮಾಡಿ ಓಕೆ ಅಂತ ಮಾಡಿದ್ರೆ ನನಗೆ ಆ ಟ್ಯಾಬ್ಸ್ ಕಾಣಿಸಲ್ಲ. ಇದನ್ನ ಫೈಲ್ ಹೋಗ್ಬಿಟ್ಟು ಮತ್ತೆ ಆಪ್ಷನ್ಸ್ ಅಂತ ಕೊಡ್ತೀನಿ, ಅಡ್ವಾನ್ಸ್ಡ್ ಸ್ಕ್ರಾಲ್ ಮಾಡಿದ್ರೆ ಮತ್ತೆ ಇಲ್ಲಿ ಶೋ ಶೀಟ್ ಟ್ಯಾಬ್ಸ್ ಅಂತ ಇರುತ್ತೆ. ಇದನ್ನ ಎನೇಬಲ್ ಮಾಡಿ ಓಕೆ ಅಂತ ಮಾಡಿದ್ರೆ ಇದು ವಾಪಸ್ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ.
ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.